ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ಯೂಟ್ಯೂಬರ್ ಆಗಿದ್ದರೆ ಇನ್ನೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಫ್ರೆಂಡ್ಸ್, ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾ ಇರ್ತೀರ, ಮಾಡಬೇಕಾದ್ರೆ ಈ ಥರ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಪಾಯಿಂಟ್ನ ನಾವು ತೋರಿಸ್ಬೇಕು ಅಂತಂದರೆ ಈ ಥರ ಮಾರ್ಕ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ವಸ್ತುವನ್ನು ತೋರಿಸ್ಬೇಕಾದ್ರೆ ಈ ಥರ ಮಾರ್ಕ್ ಮಾಡಬೇಕಾಗುತ್ತೆ, ಈ ಥರ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಥಂಬ್ನೇಲ್ನಲ್ಲಿ ಈ ಥರ ಮಾಡಬೇಕಾಗುತ್ತೆ. ಭಾಳಷ್ಟು ಜನಕ್ಕೆ ಈ ಥರ ಒಂದು ಮಾರ್ಕ್ ಮಾಡೋದು ಗೊತ್ತಿರೋದಿಲ್ಲ. ಯಾವ ಥರ ಮಾಡಬೇಕು ಫೋಟೋದಲ್ಲಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಈ ಥರ ನಾನು ಭಾಳಷ್ಟು ಥಂಬ್ನೇಲ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಅಂದರೆ ಇದೇ ವಿಷಯ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದನ್ನು ನೋಡಿದ ತಕ್ಷಣ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ. ಈ ಥರ ಮಾಡಬೇಕು ಅಂತಂದರೆ ನೀವು ಯಾವ ಫೋಟೋದಲ್ಲಿ ಮಾರ್ಕ್ ಮಾಡ್ಬೇಕಂತೀರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ನಾನು ಮಾಡಿದ್ದೀನಿ. ಈ ಥರ ರೌಂಡ್ ಮಾಡಿದ್ದೀನಿ ಮತ್ತು ಆ್ಯರೋ ಮಾರ್ಕ್ ಮಾಡಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಆ ಥರ ಮಾರ್ಕ್ನ ಅಂತೇಳಿ. ಫಸ್ಟ್ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ರೌಂಡ್ ಆಗಲಿ ಮತ್ತು ಸ್ಕ್ವೇರ್ ಆಗಲಿ, ಆ್ಯರೋ ಮಾರ್ಕ್ ಆಗಲಿ, ಏನಾದರೂ ಮಾರ್ಕ್ ಮಾಡಬೇಕು ಅಂತಂದರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಸೈಡಿಗೆ ಮಾರ್ಕಪ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಎಲ್ಲನೂ ತೋರಿಸುತ್ತೆ ಆಪ್ಷನ್. ಸ್ಟ್ರೇಟ್ ಲೈನ್ ಮಾರ್ಕ್ ಮಾಡಬೇಕಾ, ರೆಕ್ಟ್ಯಾಂಗಲ್, ಸರ್ಕಲ್, ಆ್ಯರೋ, ಈ ಥರ ತೋರಿಸುತ್ತೆ. ನಾವು ಆ್ಯರೋ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆ್ಯರೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಆ್ಯರೋ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬಂದು ಈ ಥರ ಆ್ಯರೋ ಮಾಡಿದರೆ ಈ ಥರ ಆ್ಯರೋ ಸೆಲೆಕ್ಟ್ ಆಗುತ್ತೆ. ಇದನ್ನು ನಾವು ಎಲ್ಲಿ ಬೇಕಾದರೂ ಸೆಟ್ ಮಾಡ್ಬೋದು. ಈ ಥರ ಸೆಟ್ ಮಾಡಿ ಈ ಥರ ಚಿಕ್ಕ ದೊಡ್ಡದು ಕೂಡ ಮಾಡ್ಬೋದು. ನಿಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ಈ ಥರ ಸೆಟ್ ಮಾಡಿದಾದ್ಮೇಲೆ ನೀವು ಇದರ ಸೈಜ್ನ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಸೈಜ್ ಅಂತಿದೆ. ಈ ಸೈಜ್ನ ಕ್ಲಿಕ್ ಮಾಡಿ ಈ ಥರ ನೋಡಿ, ಈ ಥರ ಸೈಜ್ ದೊಡ್ಡದಾಗುತ್ತೆ. ಇಲ್ಲಿ ರೈಟ್ ಮಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡಿದರೆ ಯಾರೋ ಇಲ್ಲಿ ಸೆಟ್ ಆಗುತ್ತೆ. ಬೇಡ ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡಬೇಕಂತಂದರೆ ಇಲ್ಲಿ ಎಕ್ಸ್ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಕ್ಯಾನ್ಸಲ್ ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡಿದ್ದೀನಿ. ಅದು ಚೆನ್ನಾಗಿರಲಿಲ್ಲ, ಅದನ್ನು ಬೇಡ ಅಂತಂದರೆ ಇಲ್ಲಿ ಬ್ಯಾಕ್ ಇದೆ ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿ ಎಲ್ಲ ಹೋಗುತ್ತೆ, ಯಾರೋ ಬ್ಯಾಕ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಹೋಗಿದೆ. ಅದೇ ರೀತಿ ನೀವು ಸರ್ಕಲ್ ಹಾಕಬೇಕು ಅಂತಂದರೆ ಸರ್ಕಲ್ನ ಕ್ಲಿಕ್ ಮಾಡಿ. ಇಲ್ಲಿ ಯಾವ ಆಬ್ಜೆಕ್ಟ್ಗೆ ನಾವು ಸರ್ಕಲ್ ಹಾಕ್ಬೇಕು ಅನ್ಕೋತೀವಿ ಈ ಥರ ಸರ್ಕಲ್ ಹಾಕಿ ಅದನ್ನು ಎಲ್ಲಿ ಬೇಕಾದರೂ ಈ ಥರ ನೀವು ಸೆಟ್ ಮಾಡ್ಕೋಬೋದು. ಈ ಥರ ಸೆಟ್ ಮಾಡ್ಕೋಬೋದು. ಸೈಜ್ ಬೇಕಾದರೆ ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿದೆ ನೋಡಿ ಸೈಜ್, ಎಷ್ಟು ಸೈಜ್ ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೋಬೋದು. ಇದನ್ನು ಓಕೆ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಓಕೆ ಮಾಡಿದರೆ ಅದು ಅಲ್ಲೇ ಸೆಟ್ ಆಗುತ್ತೆ. ಅದೇ ರೀತಿ ರೆಕ್ಟ್ಯಾಂಗಲ್ ಹಾಕಬೇಕು ಅಂತಂದರೆ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ರೆಕ್ಟ್ಯಾಂಗಲ್ ತೊಗೊಳ್ಳಿ. ಎಲ್ಲಿ ಸೆಟ್ ಮಾಡ್ಬೇಕಂತೀರೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಇದು ರೆಕ್ಟ್ಯಾಂಗಲ್ ಆಯಿತು. ಇದೇ ಥರ ಭಾಳಷ್ಟು ಇದೆ. ರೆಕ್ಟ್ಯಾಂಗಲ್, ಸ್ಟ್ರೇಟ್ ಲೈನ್, ಸರ್ಕಲ್, ಆ್ಯರೋ ಮಾರ್ಕ್, ಈ ಥರ ಇದೆ. ನೀವು ಯಾವ್ದು ಬೇಕೋ ಈ ಥರ ಫೋಟೋದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಫೋಟೋನ ಪಿಕ್ಸೆಲ್ ಲ್ಯಾಬಲ್ಲಿ ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್. ಆವಾಗ ನಿಮಗೆ ಈಸಿ ಆಗುತ್ತೆ. ಈ ಪರ್ಟಿಕ್ಯುಲರ್ ಐಟಮ್, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನೇ ನಾವು ತೋರಿಸಿದಂಗೆ ಆಗುತ್ತೆ. ಥಂಬ್ನೇಲ್ನಲ್ಲಿ ರೈಟ್ ಸೈಡ್ಗೆ ನೀವು ಟೆಕ್ಸ್ಟ್ನ ಬರಿಬೋದು. ಇದು ಭಾಳಷ್ಟು ಯೂಟ್ಯೂಬರ್ಸ್ಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ತೋರಿಸಿದೆ. ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.